ಚಾಪ್ಸ್ ಪೀಸ್, ಚಾಪ್ಸ್ ಕಟ್, ಆಹಾ ಬಂಗಾರದ ಕಾಣಿಸ್ತು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಸಂಪಂಗಿ ರಾಮನಗರಕ್ಕೆ ಬಂದಿದ್ದೀವಿ. ಸೊ ಕಾರ್ಪೊರೇಷನ್ ಹತ್ರ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಹೋಟೆಲ್ ಜಿಯೋ ಗೊತ್ತಾ? ಸಂಪಂಗಿ ರಾಮನಗರದಲ್ಲಿ ಹೋಟೆಲ್ ಜಿಯೋ ತುಂಬಾ ಫೇಮಸ್ಸು. ಅದರ ಆಪೋಸಿಟಲ್ಲಿ ರೋಡ್ ಹೋಗುತ್ತೆ. ಹಾಗೆ ಡೌನಿಗೆ ಬಂದರೆ ಇಲ್ಲಿ ಸಪ್ತಮಿ ಪ್ಯಾರಡೈಸ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಸಪ್ತಮಿ ಪ್ಯಾರಡೈಸು. ಸೊ ಇಲ್ಲಿ ಏನು ಸ್ಪೆಷಲ್ ಅಂದರೆ 2 ಸ್ಪೆಷಲ್ ಇದೆ. ಒಂದು ನಾನ್ ವೆಜ್ ಊಟ, ಅದು ಗೀ ರೈಸು, ಚಾಪ್ಸು, ಇವೆಲ್ಲ ಫೇಮಸ್ ಅಂತ ಕೇಳ್ಪಟ್ವಿ. ಅದು ಬಿಟ್ಟು ಇಲ್ಲಿ ವೆಜ್ ಮೀಲ್ಸು ಕೇವಲ ಬರೀ 100 ರೂಪಾಯಿಗೆ ಅನ್ಲಿಮಿಟೆಡ್ ವೆಜ್ ಮೀಲ್ಸ್ನ ಕೊಡ್ತಾರೆ. ಸೊ ಹೊಟ್ಟೆ ತುಂಬ ತಿನ್ಬೋದು. ಸೊ ಈ 2 ಇದೆ ಕಾನ್ಸೆಪ್ಟು. 2ನ್ನ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ 2 ವೀಡಿಯೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ 2 ವೀಡಿಯೋ ಮಾಡ್ತೀವಿ. ನಾನ್ ವೆಜ್ಗೆ ಸಪ್ರೇಟು, ನಾನ್ ವೆಜಿಟೇರಿಯನ್ಸ್ಗೆ ಸಪ್ರೇಟು. ಅದ್ರಲ್ಲಿ ನಾನ್ ವೆಜ್ ಮಿಕ್ಸ್ ಮಾಡಿದ್ರೆ ಏನು ಮಾಡಿದಿರ ವೆಜಿಟೇರಿಯನ್ಸ್ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮನೆಯಲ್ಲಿ ಫ್ಯಾಮಿಲಿ ಸಮೇತ ನೋಡುವಂಥ ವೀಡಿಯೋ. ವೆಜಿಟೇರಿಯನ್ಸ್ಗೆ ಒಂದು ವೆಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ ಹೊರಗಡೆ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು 2 ವೀಡಿಯೋ ಮಾಡೋಣ. ಸೊ ಬನ್ನಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಈ ಜಾಗಕ್ಕೆ ಬರ್ಬೋದು. ಫುಲ್ಲು ರಶ್ಶು. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಅವರ ಸಿಗ್ನೇಚರ್ ಡಿಶಸ್ಸು ಮತ್ತು ಇಲ್ಲಿ ಜಾಸ್ತಿ ಸೇಲ್ ಆಗುವಂಥದ್ದು, ಜನ ಇಷ್ಟಪಟ್ಟು ತಿನ್ನುವಂಥ ಡಿಶಸ್ನ ತರಿಸಿದ್ದೀವಿ. ಏನೇನೆಂದರೆ ಮೊದಲನೇದು ಗೀ ರೈಸ್. ಗೀ ರೈಸ್ ಫೇಮಸ್ಸು. ಅದಕ್ಕೆ ಬೆಸ್ಟ್ ಕಾಂಬಿನೇಷನು ನಾಟಿ ಕೋಳಿ ಸಾರು ಅಂತ ಹೇಳಿದ್ರು. ಸೊ ನಾಟಿ ಕೋಳಿ ಸಾರು ಕೂಡ ತರಿಸಿದ್ದೀವಿ. ಅದಕ್ಕೆ ಗ್ರೇವಿ ಕೂಡ ಕೊಟ್ಟಿದ್ದಾರೆ, ಅದೇ ಗ್ರೇವಿ. ಸೊ ಇವೆರಡು ಬೆಸ್ಟ್ ಕಾಂಬಿನೇಷನ್ ಅಂತ ಇಲ್ಲಿ ಬಂದಾಗ ಟ್ರೈ ಮಾಡಬೇಕು. ಅದಾದಮೇಲೆ ಇನ್ನೊಂದು ಇಲ್ಲಿ ಸಿಗ್ನೇಚರ್ ಡಿಶ್ ಬಂದ್ಬಿಟ್ಟು ಮಟನ್ ಚಾಪ್ಸು ಸಿಗ್ನೇಚರು ಫೇಮಸ್ಸು ಅಂತ ಹೇಳಿದ್ರು. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಅಂದರೆ ಬಿರಿಯಾನಿ ರೈಸ್. ಸೊ ಬಿರಿಯಾನಿ ರೈಸ್ ಕೂಡ ಸಿಗುತ್ತೆ. ಬಿರಿಯಾನಿ ರೈಸ್ ತರಿಸಿದ್ದೀವಿ. ಅದು ಬಾಸುಮತಿ ರೈಸಲ್ಲಿ ಮಾಡ್ತಾರೆ. ಅದು ಕೂಡ ಇದೆ. ಅದು ಈ ಚಾಪ್ಸ್ ಜೊತೆ ತಿನ್ನಬೇಕಂತೆ. ಅದಕ್ಕೂ ಕಪ್ಪಲ್ಲಿ ಒಂದು ಗ್ರೇವಿ ಕೊಟ್ಟಿದ್ದಾರೆ. ಇದು ಚಾಪ್ಸ್ ಗ್ರೇವಿ ಸಪ್ರೇಟು. ಸೊ ಇದಕ್ಕೊಂದು ಕಾಂಬಿನೇಷನ್, ಇದಕ್ಕೊಂದು ಕಾಂಬಿನೇಷನ್. ಆಮೇಲೆ ಇನ್ನು ಚಿಕನ್ ಸ್ಟಾರ್ಟರ್ಸು ಬೇಜಾನ್ ಸಿಗುತ್ತೆ. ಮಟನ್ ಸ್ಟಾರ್ಟರ್ಸು ಎಲ್ಲನೂ ಇದೆ. ಬೋಟಿ ಅದೆಲ್ಲ ಸಿಗುತ್ತೆ. ಅವೆಲ್ಲ ನೀವು ಟ್ರೈ ಮಾಡ್ಬೋದು. ಆಮೇಲೆ ಫಿಶಸ್ಸು ಸಿಗುತ್ತೆ. ಫಿಶಲ್ಲಿ ನಾವು ಬೋನ್ಲೆಸ್ ಕಬಾಬ್ನ ತರಿಸಿದ್ದೀವಿ. ಇನ್ನೊಂದು ಬಾಂಗ್ಡೆ ಮೀನು ರೆಡಿ ಆಗ್ತಾಯಿದೆ, ಬರುತ್ತೆ. ನಿಧಾನಕ್ಕೆ ಬರಲಿ, ಆರಾಮಾಗಿ ತಿನ್ನೋಣ. ಸೊ ಈಗ ಇಲ್ಲಿರೋದನ್ನ ಶುರು ಮಾಡೋಣ. ಆಮೇಲೆ ಬಿರಿಯಾನಿನೂ ಸಿಗುತ್ತೆ. ಬಿರಿಯಾನಿ ಬಂದು ಸಂಜೆ 7:30 ಮೇಲೆ ಬಿರಿಯಾನಿ ಸಿಗುತ್ತೆ. ಇವಾಗ ಬಂದರೆ ಬರೀ ರೈಸ್ ಆಗಿ, ಇದು ಕುಷ್ಕ ಅಥವಾ ಗೀ ರೈಸ್, ಇದು ಮಾತ್ರ. ಈಗ ನೀಟಾಗಿ 2 ಸ್ವಲ್ಪ ಬಡಿಸ್ಕೊಂಡು ಶುರು ಮಾಡುವ. ಸೊ ಎಲೆ ಮೇಲೆ ನೀಟಾಗಿ ಬರ್ಸ್ಕೊಂಡಿದ್ದಾಯಿತು. ಬಟ್ ಫಸ್ಟು ಇಲ್ಲಿ ಕಬಾಬ್ನ ಖಾಲಿ ಮಾಡೋಣ. ಸೊ ಕಬಾಬ್ ಎಲ್ಲನೂ ಬಿಸಿ ಇದ್ದಾಗ ಬಂದಿದ್ದ ತಕ್ಷಣ ತಿನ್ನಬೇಕು. ಇದು ಫಿಶ್ ಬೋನ್ಲೆಸ್ ಕಬಾಬ್. ಜಾಸ್ತಿ ಕೋಟಿಂಗ್ ಕಾಣಿಸ್ತಾ ಇಲ್ಲ, ಮೇಲ್ಗಡೆ ನೋಡ್ಬೋದು. ಕಚ್ಚಿಬಿಡುವ. ಒಳಗಡೆ ಫುಲ್ ಜ್ಯೂಸಿ, ಅದ್ಭುತ. ಮೇಲ್ಗಡೆ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿರೋದು. ಒಂಥರ ಚಟಪಟ ಅಂತ ಟೇಸ್ಟು. ಮಸ್ಟ್ ಟ್ರೈ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಇನ್ನೂ ಮಜಾ ಕೊಡುತ್ತೆ. ಯಾಕಂದರೆ ಮೀನು ಸ್ವಲ್ಪ ಹುಳಿಯಾಗಿದ್ರೇ ಮಜಾ. ನಾವು ಸ್ವಲ್ಪನೇ ಹಿಂಡ್ಕೊಳ್ಳೋದು. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಪಕ್ಕ ಟೇಬಲ್ ಕೂತಿದ್ದಾರೆ. ಅವರಂತೂ ಒಂದು ಫುಲ್ ಉಯ್ಕೊಂಡೇ ಬರ್ತಾರೆ. ಒಂದು ಗ್ಲಾಸ್ ನಿಂಬೆಹಣ್ಣು ರಸನ ಇಲ್ಲಿ ರಸದೊಳಗೆ ಮುಳುಗಿಸ್ಬಿಟ್ಟು ತಿಂತಾರೆ. ಇನ್ನೊಂದು ಪಂಚ್. ಹಂಗೆ ಹೇಳಿದ್ನಲ್ಲ, ಬಾಂಗ್ಡೆ ಮೀನು ರೆಡಿ ಆಗ್ತಾಯಿತ್ತು ಅಂತ ಬಂದಿದೆ. ಬಾಂಗ್ಡೆ ಮೀನು ಡೀಪ್ ಫ್ರೈ ಮಾಡ್ತಾರೆ ಕಬಾಬ್ ಥರ. ಅದ್ಭುತವಾಗಿದೆ, ಒಳ್ಳೆ ಸೈಜು. ತಿನ್ನೋಣ. ಅದು ಮುಂಚೆ ಸೊ ನಿಂಬೆಹಣ್ಣು ಎದೆ ಮೇಲೆ ನಿಂಬೆಹಣ್ಣು ಹಿಂಡ್ಬಿಡುವ ಸ್ವಲ್ಪ. ಸೊ ಪ್ರತಿ ಸಲ ಮೀನು ತಿಂದಾಗ ಒಂದೇ ಒಂದು ಡೈಲಾಗ್, ಫಿಲಮ್ದು ಡೈಲಾಗ್ ನೆನಪಾಗೋದು,
ಈ ಮೀನು ಕೆರೆಯಲ್ಲಿದ್ದಾಗ ಸಮುದ್ರದಲ್ಲಿದ್ದಾಗ ಅದೆಷ್ಟು ಮೀನುಗಳನ್ನ ಲವ್ ಮಾಡಿತ್ತು, ಇವಾಗ ಇಲ್ಲಿ ಮಲ್ಕೊಂಡಿದೆ. ಯಾವ ಫಿಲಮ್ ಇಲ್ಲ ಕಮೆಂಟ್ ಮಾಡಿ. ಇದರಲ್ಲಿ ಮೇಲ್ಗಡೆ ಒಂಚೂರು ಕೋಟಿಂಗ್ ಬರೋದಿಲ್ಲ. ಕಬಾಬ್ ಮಸಾಲೆ ಏನಿದೆ ಅದನ್ನು ಹಚ್ಬಿಟ್ಟು ಡೀಪ್ ಫ್ರೈ ಮಾಡ್ತಾರೆ. ಬಟ್ ಫುಲ್ ಫ್ಲೇವರ್ ಬಂದ್ಬಿಟ್ಟು ಇದು ಬಾಂಗ್ಡೆ ಮೀನಿಂದ ಫ್ಲೇವರು. ಆ ಮೀನು ತಿನ್ನೋರಿಗೆ ಗೊತ್ತು ಆ ರುಚಿ. ಸೊ ನೀವು ಕೂಡ ಸೀ ಫುಡ್ ಲವರ್, ಅದರಲ್ಲೂ ಬಾಂಗ್ಡೆ ಮೀನು ಲವರ್ ಅಂದರೆ ಇದನ್ನು ಟ್ರೈ ಮಾಡಬೇಕು. ಮುಳ್ಳುಗಳು ಫುಲ್ಲು ರೋಸ್ಟ್ ಆಗ್ಬಿಟ್ಟಿದೆ. ಅದನ್ನು ಕಾಟಮ್ ಅಂತ ತಿನ್ಕೊಂಬಿಡೋದು. ತಿನ್ನಬೇಕಾದ್ರೆ ಹುಷಾರು ತಿನ್ನಬೇಕು. ಸಾಯ್ ಈಗ ಮೇಯ್ನ್ ಐಟಮ್ಸ್ಗೆ ಜಂಪ್ ಆಗುವ ಸಮಯ. ಫಸ್ಟು ಗೀ ರೈಸಿಂದ ಶುರು ಮಾಡೋದು. ಗೀ ರೈಸು ಅವಾಗಲೇ ಬಡ್ಸ್ಕೊಬೇಕಾದ್ರೆ ಘಮ 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 ಅಂತಾಯಿತು. 100% ಜೀರಾ ಸಾಂಬಾರು ರೈಸ್ನ ಬಳಸ್ತಾರೆ ಗೀ ರೈಸ್ ಮಾಡೋದಕ್ಕೆ. ಗೋಡಂಬಿ ಎಲ್ಲ ಕಾಣಿಸ್ತಾ ಇದೆಯಾ ಶಿವ? ಏನು ಮಿಕ್ಸ್ ಮಾಡಿರೋದಿದೆ, ಅದ್ಭುತವಾದ ಫ್ಲೇವರು. ಗೀ ರೈಸಲ್ಲಿ ಏನಿರುತ್ತೆ, ತುಪ್ಪದ್ದು ಘಮ ಬಿಟ್ಟರೆ ಅಂತ ಅಂತಾರೆ. ಬಟ್ ಇದರಲ್ಲಿ ತುಪ್ಪದ ಜೊತೆಗೆ ಮೇಯ್ನ್ ಫ್ಲೇವರ್ ಬಂದ್ಬಿಟ್ಟು ಜೀರಾ ರೈಸ್. ಯಾವ ರೈಸ್ನ ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡು. ಆಮೇಲೆ ಜೀರಾ ರೈಸ್ ಬಳಸೋದಿದೆ, ಅದ್ರ ಫ್ಲೇವರ್ನೇ ಅಲ್ಟಿಮೇಟು. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈ ಪಲಾವ್ ಎಲ್ಲ ಹಾಕ್ಬಿಟ್ಟು ಅನ್ನನ ಬೇಯಿಸ್ಕೊಂಡಿರ್ತಾರ, ಫುಲ್ ಇನ್ಫ್ಯೂಸ್ಡ್ ಆಗ್ಬಿಡುತ್ತೆ. ಏಲಕ್ಕಿಯ ಘಮ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಮಧ್ಯೆ ಬಟಾಣಿ ಸಿಕ್ಕಿದಾಗಂತೂ ಇನ್ನೂ ಮಜಾ. ಈಗ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ನಾಟಿ ಕೋಳಿ ಸಾರು. ಸೊ ಅದು ಗ್ರೇವಿ ತೊಗೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ಹೇಗಿರುತ್ತದೆ ನೋಡುವ. ಊಟದ ಟೈಮ್ಗೆ ಫುಲ್ಲು ಕ್ರೌಡ್ ಆಗುತ್ತೆ. ನೋಡಿದ್ರೆ ನಮ್ಮ ಬಂದ ಖಾಲಿ ಇತ್ತು, ಫಸ್ಟ್ ಬಂದಿದ್ದೀವಿ ಊರಿಗೆ ಮುಂಚೆ. ಈಗೆಲ್ಲ ಚೆನ್ನಾಗಿ ಬಂದುಬಿಟ್ಟಿದ್ದಾರೆ. ಸ್ವಲ್ಪ ನಾಯ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಗ ಮುಗಿಸ್ಬಿಡೋಣ. ಹೈ ಕ್ಲಾಸ್, ಈ ಮಸ್ಟ್ ಟ್ರೈ ಕಾಂಬಿನೇಷನ್. ಅದ್ಭುತವಾಗಿದೆ. ಇದಕ್ಕೆ ಮುದ್ದೆ ಇದ್ಬಿಟ್ರಂತೂ ಇನ್ನೂ ಮಜಾ. ಚಿಕ್ಕ ಪೀಸ್ ಕಟ್ ಮಾಡಿರ್ತಾರೆ. ಆಮೇಲೆ ಆಬ್ವಿಯಸ್ಲಿ ಮೂಳೆ ಸ್ವಲ್ಪ ಜಾಸ್ತಿ ಇರುತ್ತೆ. ಚೆನ್ನಾಗೇ ಬೇಯಿಸಿದ್ದಾರೆ ಕೂಡ, ತುಂಬ ಹೊತ್ತು ಬೇಯಿಸಬೇಕು. ಮಿಸ್ ಮಾಡಿದ್ರೆ ಕಾಂಬಿನೇಷನ್ ಟ್ರೈ ಮಾಡಿ, ಪಕ್ಕ ಇಷ್ಟಪಡ್ತೀವಿ. ಈಗ ಆ ಕಡೆ ಕುಷ್ಕಾಗೆ ಜಂಪ್. ನೆಕ್ಸ್ಟು ಬಿರಿಯಾನಿ ರೈಸ್. ಇದು ಬಾಸುಮತಿ ರೈಸಲ್ಲಿ ಮಾಡಿರ್ತಾರೆ, ಉದುರುದಾದ ರೈಸು. ಸೊ ಬಿರಿಯಾನಿ ಬೇಕಂದರೆ 7:30 ಮೇಲೆ ರಾತ್ರಿ ಬಿಸಿ. ಇದು ಹೈದರಾಬಾದಿ ಬಿರಿಯಾನಿ ಬರಲ್ಲ, ಇದು ನೆಲ್ಲೂರು ಬಿರಿಯಾನಿ ಬರುತ್ತಾ ಆಂಧ್ರ ಸ್ಟೈಲಲ್ಲಿ ಆ ಥರ. ಸೊ ಅದು ನಮ್ಮ ಪಲಾವ್ಗೆ ಮ್ಯಾಚಿಂಗ್ ಆಗಿರುತ್ತೆ. ಇದರಲ್ಲಿ ಈ ಸೋಂಪಿನ ಫ್ಲೇವರು ಸ್ವಲ್ಪ ಜಾಸ್ತಿ, ಸೋಂಪೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಬೇಯಿಸಿರ್ತಾರೆ. ಸೋಂಪು ಫ್ಲೇವರು ಅದ್ಭುತವಾಗಿ ಬರ್ತಾಯಿದೆ, ಚೆನ್ನಾಗಿದೆ. ಇದೇ ಡಿಫ್ರೆಂಟ್ ಆದ ಫ್ಲೇವರು. ಆ ಗೀ ರೈಸ್ ತಿಂದು ಇದು ತಿಂದರೆ ಅಜಗಜಾಂತರ ವ್ಯತ್ಯಾಸ. ಸೊ ಬಟ್ ಫಸ್ಟ್ ಯಾವ್ದು ತಿಂತೀರಲ್ಲ ಅದೇ ಇಷ್ಟ ಆಗೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನನಗೆ ಗೀ ರೈಸ್ ಡಾಮಿನೇಟ್ ಮಾಡಿಬಿಡ್ತು. ಈಗ ಮಟನ್ ಚಾಪ್ಸ್. ಇದು ಒಂಥರ ಲೈಟಾಗಿ ಒಂಥರ ಸಿಹಿ ಅಂಶ ಇದೆ. ಆಮೇಲೆ ಬರೀ ಗ್ರೇವಿ ತಿಂತಾಯಿದ್ರೆ ಮಾಂಸ ತಿಂತಾರೋ ಥರ ಫೀಲ್ ಆಗುತ್ತೆ. ಸೊ ಮಟನ್ ಫ್ಲೇವರ್ ಮಾತ್ರ ಅಲ್ಟಿಮೇಟ್. ಪೀಸು ಇದು ಚಾಪ್ಸ್ ಆಗಿರೋದ್ರಿಂದ ಚಾಪ್ಸ್ ಪೀಸ್ನ ಕಟ್ ಮಾಡಿಸಿದ್ದಾರೆ, ಅಂದರೆ ರಿಪ್ ಕೇಜು. ಇದು ಸ್ವಲ್ಪ ಸಖತ್ತು ಟೆಂಡರ್ ಆಗಿರುತ್ತೆ, ಮತ್ತು ಸ್ವಲ್ಪ ಒಂದು ಲೇಯರು ಫ್ಯಾಟ್ ಇರುತ್ತೆ. ನೀಟಾಗಿ ಬಂದುಬಿಡ್ತು. ನೋಡಿದ್ರೆ ಜಾಸ್ತಿ ಕಷ್ಟಪಟ್ಟಿಲ್ಲ ಕೀಳಕ್ಕೆ. ಪರ್ಫೆಕ್ಟಾಗಿ ಬಂದಿದೆ. ಹೌದಾ, ಆ ಫ್ಯಾಟ್ ಇರ್ಬೋದು ಅದೆಲ್ಲನೂ ಸಾಕಾದಾಗೆ ರುಚಿ ಕೊಡ್ತಾಯಿದೆ ಗ್ರೇವಿಗೆ. ಅವಲೇ ತಿಂದಿದ್ದು ಗ್ರೇವಿ, ಖಾರ ಇವಾಗ ಬರ್ತಾಯಿದೆ. ಅದು ಲೇಟ್ ಕಿಕ್. ಅದರಲ್ಲಿ ಅಷ್ಟೊಂದೇನು ಖಾರ ಇರಲಿಲ್ಲ, ಇದು ಸ್ವಲ್ಪ ಸ್ಪೈಸಿ ಆಗಿದೆ. ಅದು ಲೇಟಾಗಿ ಬಿಲ್ಡ್ ಆಗುತ್ತೆ. ಒಂದು ಜಾಸ್ತಿ ಕಲಿಸ್ಕೊಂಡು ಜಾಸ್ತಿ ತಿಂದಾಗ ಇನ್ನು ಸ್ವಲ್ಪ ಖಾರ ಬಿಲ್ಡ್ ಆಗುತ್ತೆ. ಒಬ್ಬೊಬ್ಬರು ನಾನ್ ವೆಜ್ ಮಟನ್ ಪ್ರಿಯರ್ ಇದ್ದರೆ ಗೀ ರೈಸ್ ಜೊತೆಗೆ ಮಟನ್ ಚಾಪ್ಸ್ನ ಟ್ರೈ ಮಾಡಿ, ಅದು ಇನ್ನೂ ಸಾಕು. ಆಮೇಲೆ ಕರೆಕ್ಟು ಇದಕ್ಕೆ ಬಿರಿಯಾನಿ ರೈಸ್ಗೆ ಮೊಟ್ಟೆ ಬರುತ್ತೆ.
ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಸಣ್ಣ ಬ್ರೇಕ್ ನಂತರ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ವಾಸುದೇವ್ ಅಂತ. ಸರ್, ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಆಗಿದೆ? ಸರ್, ನಮ್ಮದು ಇದು ಬಿರಿಯಾನಿ ಪ್ಯಾರಡೈಸ್ ಅಂತ ಅಲ್ಲಿ ಪಕ್ಕದಲ್ಲಿದೆ. ಅದು ಸುಮಾರು 11 years ಆಯಿತು ಓಪನ್ ಆಗಿ. ಇದು 1 ವರ್ಷ ಆಯಿತು ಓಪನ್ ಆಗಿ. ಇದು 1 ವರ್ಷ. ಹಾಂ, ಇದೇನಂದರೆ ವೆಜ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅನ್ಲಿಮಿಟೆಡು, 100 ರೂಪಾಯಿಗೆ ಫುಲ್ ಮೀಲ್ಸು. ರೈಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಸೊ ವೆಜ್ ಮೀಲ್ಸ್ ಜೊತೆಗೆ ನಾನ್ ವೆಜ್ ಸ್ಟಾರ್ಟರ್ಸು ಮತ್ತು ಗೀ ರೈಸು ಈ ಥರ ಬಾಸುಮತಿ ಬಿರಿಯಾನಿ ರೈಸ್ ಎಲ್ಲ ಶುರು ಮಾಡಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಎಲ್ಲ ತುಂಬ ಖುಷಿ ಬಿದ್ದು ತಿಂದ್ಬಿಟ್ಟು ಪಾರ್ಸಲ್ ಕೂಡ ತೊಗೊಂಡೋಗ್ತಾವ್ರೆ. ಆ ಥರ ನೀವು ಕೂಡ ಟೇಸ್ಟ್ ಮಾಡಿದ್ದೀರಾ, ನಿಮಗೆ ಗೊತ್ತಿದೆ. ನಾನ್ ವೆಜ್ಜಲ್ಲಿ ಏನೇನು ಸಿಗುತ್ತೆ ಸರ್? ನಾನ್ ವೆಜ್ಜಲ್ಲಿ ನಮ್ಮದಲ್ಲಿ ಸಿಗ್ನೇಚರ್ ಡಿಶಸ್ಸು ನಾಟಿ ಕೋಳಿ ಇದೆ, ಮತ್ತು ಮಟನ್ ಚಾಪ್ಸ್ ಇದೆ. ಮಟನ್ ಚಾಪ್ಸು, ಕೈಮಾ ಮತ್ತು ಪುದೀನ ಚಿಕನು, ಈ ಥರ ಐಟಮ್ಸು ಸಿಗ್ನೇಚರ್ ಡಿಶಸ್ ಮಾಡ್ತಾಯಿದ್ದೀವಿ. ಇದು ಬಿರಿಯಾನಿ ಎಲ್ಲ ಎಷ್ಟು? ಬಿರಿಯಾನಿ ಎಲ್ಲ ನಾವು ಈವ್ನಿಂಗ್ ಮಾಡ್ತೀವಿ. ನಮ್ದು ಅಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ನಾವು 4 o'clock ಅಲ್ಲಿ ಸಿಗುತ್ತೆ. ಮತ್ತು 7:30 ನಾವು ಇಲ್ಲಿ ಶುರು ಮಾಡ್ತೀವಿ. ಅದು ಬಿರಿಯಾನಿ ಪ್ಯಾರಡೈಸ್ ಅಂತ? ಅದು ಬಿರಿಯಾನಿ ಪ್ಯಾರಡೈಸ್ ಅಂತ. ಇದು ಸಪ್ತಮಿ ಪ್ಯಾರಡೈಸ್ ಅಂತ. ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಎಲ್ಲೋದ್ರೂ ಈ ಗಾಡಿ ಇರುತ್ತಪ್ಪ, ನಮ್ಗೆ ಸಪೋರ್ಟೇ ಸಿಗುತ್ತೆ ನಮಗೆ. ಲಾಸ್ಟಲ್ಲಿ ತಿಂದು ಸುಸ್ತಾದಮೇಲೆ ನಿಂತ್ಕೊಂಡು ವಾಲ್ಕೊಳಕ್ಕೆ ಒಂದು ಗಾಡಿ ಇದು. ಯಾರು ಗಾಡಿ ಕಮೆಂಟ್ ಮಾಡಿ. ಸೊ ಫೈನಲಾಗೆ ಒಂದು ಒಳ್ಳೆ ಭರ್ಜರಿ ಊಟ ಆಯಿತು. ಸೊ ಹಾಗೆ ತಿಂತ ತುಂಬ ರಶ್ ಆಗೋಯ್ತು. ಅದಕ್ಕೋಸ್ಕರ ಗ್ಯಾಪ್ ಕೊಟ್ಬಿಟ್ಟು ಎದ್ದು ಬಂದಿದ್ವಿ. ಯಾಕಂದರೆ ಇನ್ನೊಂದು ಬ್ಯಾಟಿಂಗ್ ಇದೆ, ಇನ್ನೊಂದು ವೀಡಿಯೋ ಬರುತ್ತೆ. ಅದು ಡೆಡಿಕೇಟೆಡ್ ಟು ವೆಜ್ ಲವರ್ಸ್ಗೆ. ಸೊ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಇಲ್ಲಿ, ಅದಕ್ಕೆ ಅದು ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಅನ್ಲಿಮಿಟೆಡ್ ಊಟ 100 ರೂಪೀಸ್ಗೆ ಮಾತ್ರ. ಅದು ಆ ವಿಡಿಯೋ ಆಮೇಲೆ ಶೂಟ್ ಮಾಡೋಣ, ಸ್ವಲ್ಪ ಖಾಲಿ ಆಗಲಿ ಜನ. ಸೊ ಈಗ ತಿಂದಿದ್ದು ನಾನ್ ವೆಜ್ಜಲ್ಲಿ ಮಸ್ಟ್ ಟ್ರೈ ಮಾಡಿಬಿಟ್ಟು ಗೀ ರೈಸು ಮತ್ತು ನಾಟಿ ಕೋಳಿ ಸಾರು ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಟನ್ ಚಾಪ್ಸ್ ಕೂಡ ಸೂಪರಾಗಿತ್ತು. ಸೊ ಮಟನ್ ಚಾಪ್ಸ್ ಕೂಡ ಗೀ ರೈಸ್ಗೆ ಒಳ್ಳೆ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಸೊ ಗೀ ರೈಸ್ ನನಗೆ ಇಷ್ಟ ಆಯಿತು. ಘಮ ಅದು ಕೂಡ ಜೀರಾ ರೈಸಲ್ಲಿ ಮಾಡಿದ್ರೇ ಆ ಗೀ ರೈಸ್ಗೆ ಒಂದು ಬೆಲೆ, ಅದೊಂದು ಟೇಸ್ಟು. ಸೊ ಅದದ್ದು ಆ ಫ್ಲೇವರು ಅದ್ಭುತ, ಮಸ್ಟ್ ಟ್ರೈ. ಅದು ಬಿಟ್ಟು ಫಿಶ್ ಸಿಗುತ್ತೆ, ಫಿಶ್ ಕಬಾಬ್ ಸೂಪರಾಗಿತ್ತು, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಮೇಯ್ನಾಗೆ ನಿಧಾನಕ್ಕೆ ಕೊಡಿಸಿ ಗಾಡಿಗಳು. ಸೊ ಫೈನಲಾಗೆ ಮಿಸ್ ಮಾಡ್ದಿರಾ ಈ 3 ಐಟಮ್ ಇಲ್ಲಿ ಸಿಗ್ನೇಚರ್ ಡಿಶ್ಶು ಮತ್ತು ಫಾಸ್ಟ್ ಮೂವಿಂಗು, ಅದನ್ನೇ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ತಿನ್ನೋಣ ಅಂತ ಬಂದಿದ್ದು. ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಬಿಟ್ಟು ಬೇಜಾನ್ ಡಿಶಸ್ ಸಿಗುತ್ತೆ, ಅದನ್ನು ನೀವು ಟ್ರೈ ಮಾಡಿಬಿಟ್ಟು ನೀವೇನೋ ತಿಂದಿದ್ರೆ ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ತಿಳಿಸಿ. ಅಕಸ್ಮಾತ್ ನೀವು ಬಂದಾಗ ಏನಾದರೂ ಟ್ರೈ ಮಾಡಿದಾಗ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ತಿಳಿಸಿ. ಈ 3 ಅಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಅದು ಬಿಟ್ಟು ಕುಷ್ಕ ರೈಸ್ ಯಾವಾಗಲೂ ಸಿಗುತ್ತೆ. 7:30 ಮೇಲೆ ಸಾಯಂಕಾಲ ಮಾತ್ರ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಸೊ ಅದೊಂದು ಸ್ಪೆಷಲ್. ಬಿರಿಯಾನಿ ಎಲ್ಲ ಸಾಯಂಕಾಲ ಮೇಲೆ ಸಿಗೋದು. ಬೆಳಗ್ಗೆ ಬಂದಾಗೆಲ್ಲನೂ ಬರೀ ವೆಜ್ ಕುಷ್ಕ, ಬಿರಿಯಾನಿ ಕುಷ್ಕ. ಅದು ಬಿರಿಯಾನಿ ತಿಂದಂಗೆ ಇರುತ್ತೆ, ಟೇಸ್ಟು ಸೇಮು. ನಿಮಗೆ ಬರೀ ಯಾವುದೋ ಒಂದು ಫ್ಲೇವರ್ಡ್ ರೈಸ್ ತಿನ್ನೋ ಥರ ಅನಿಸಲ್ಲ. ಸೊ ಬಿರಿಯಾನಿ, ನಾರ್ಮಲ್ ಬಿರಿಯಾನಿ ಯಾವ ಥರ ಇರುತ್ತೆ, ಅದು ಕೂಡ ನೆಲ್ಲೂರು ಸ್ಟೈಲ್ ಬಿರಿಯಾನಿ ಇರುತ್ತಲ್ಲ ಆ ಥರ ಅನಿಸುತ್ತೆ ಅದು ರೈಸ್ ತಿಂದಾಗ, ಬಾಸುಮತಿ ರೈಸ್. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ. ಸೊ ಸುತ್ತಮುತ್ತ ಇದ್ದರೆ ನೀವು ಅಕಸ್ಮಾತ್ ಈ ಕಡೆ ಬಂದಾಗ ಊಟ ಏನೋ ಮಾಡಬೇಕು ಅನಿಸಿದಾಗ ಈ ಜಾಗಕ್ಕೆ ಬರ್ಬೋದು. ಸೊ ಲೋಕಲ್ಸು ತುಂಬ ಜನ ಬರ್ತಾ ಇರ್ತಾರೆ, ನೋಡಿರ್ಬೋದು ವೀಡಿಯೋದಲ್ಲೂ ನೀವು. ತುಂಬ ಜನ ಇಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ತೋರಿಸೋದು. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಬೇರೆಯವ್ರು ಯಾರಿಗಾದ್ರೂ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಆಗಿ ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೆಕೆಂಡ್ ವೀಡಿಯೋ ಬರುತ್ತೆ ವೆಜ್ ವೀಡಿಯೋ, ನೋಡಿ ವೆಜಿಟೇರಿಯನ್ ಫುಡ್ ಏನೇನು ಸಿಗುತ್ತೆ ಅನ್ಲಿಮಿಟೆಡ್ ಅಂತ. ನಮಸ್ಕಾರ.